ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇವತ್ತು ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಎಂಬ ಗಾದೆಮಾತು ಹೇಗೆ ಹುಟ್ಟಿಕೊಂಡಿತೆಂಬುದನ್ನು ತಿಳಿಸುವ ಕಥೆ. ಬಹಳ ಹಿಂದಿನ ಮಾತು. ಮಲೆನಾಡಿನ ಒಂದು ಹಳ್ಳಿ. ಹೆಚ್ಚಾಗಿ ಕೃಷಿಕರಿದ್ದರು. ಅವರಿಗೆ ಅಡಕೆ ಮತ್ತು ಭತ್ತ ಮುಖ್ಯ ಬೆಳೆಯಾಗಿದ್ದವು. ಅಲ್ಲಿಯ ಜನ ತಮ್ಮ ಪಾಡಿಗೆ ತಾವು ಜೀವನ ಮಾಡಿಕೊಂಡು ನೆಮ್ಮದಿಯಾಗಿದ್ದರು. ಹೀಗಿರುವಾಗ ಆ ಹಳ್ಳಿಗೆ ತಂಬುಲನೆಂಬ ಒಬ್ಬ ಮನುಷ್ಯ ಬಂದ. ತಾನು ಬಡವನೆಂದು ತನಗೆ ಹಳ್ಳಿಯಲ್ಲಿ ಆಶ್ರಯ ನೀಡಬೇಕೆಂದು ಎಲ್ಲರ ಬೇಡಿಕೊಂಡ. ಹಳ್ಳಿಯ ಹಿರಿಯರು ಅನುಮತಿ ನೀಡಿದರು. ತಂಬುಲ ಆ ಹಳ್ಳಿಯಲ್ಲಿ ಉಳಿದುಕೊಂಡು ಊರಿನವರ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದ. ಹಳ್ಳಿಗರು ಕೊಡುವ ಹಣದಿಂದ ಜೀವನ ನಡೆಸುತ್ತಿದ್ದ. ಹೀಗೆಯೇ ಸ್ವಲ್ಪ ಕಾಲ ಕಳೆಯಿತು. ತಂಬುಲನಿಗೆ ದುರ್ಬುದ್ಧಿ ಹುಟ್ಟಿತು. ಅವನು ಅಡಕೆಯನ್ನು ಕದ್ದು ಮಾರಿ ಒಂದಷ್ಟು ಕಳ್ಳಗಂಟು ಮಾಡಿಕೊಂಡ. ಅವನ ಕಳ್ಳತನ ಬಹಳ ದಿನ ನಡೆಯಲಿಲ್ಲ. ಒಮ್ಮೆ ಅವನು ಮಾಲು ಸಮೇತ ಹಳ್ಳಿಗರಿಗೆ ಸಿಕ್ಕಿಬಿದ್ದ. ಹಳ್ಳಿಯವರೆಲ್ಲ ಅವನನ್ನು ಕಂಬಕ್ಕೆ ಕಟ್ಟಿ ಹೊಡೆದರು. ಬಾಯಿಗೆ ಎಲೆ ಅಡಿಕೆ ಹಾಕಿಕೊಂಡು ಅವನಿಗೆ ಉಗಿದು ಅವಮಾನ ಮಾಡಿದರು. ನಂತರ ಅವನನ್ನು ಊರು ಬಿಟ್ಟು ಓಡಿಸಿದರು. ತಂಬುಲನು ಅವಮಾನಿತನಾಗಿ ಬಹಳ ದೂರದ ನಗರಕ್ಕೆ ಹೋದ. ಅಲ್ಲಿ ತನ್ನ ದುರ್ಬುದ್ಧಿಯನ್ನು ಬಿಟ್ಟು ಬಹಳ ಕಷ್ಟಪಟ್ಟು ದುಡಿಮೆ ಮಾಡಿದ. ಅವನಿಗೆ ಅದೃಷ್ಟವೂ ಕೂಡಿ ಬಂದು ಬಹಳ ಸಂಪತ್ತನ್ನು ಬೇಗನೆ ಗಳಿಸಿದ. ದೊಡ್ಡ ಶ್ರೀಮಂತನಾಗಿ ದೊಡ್ಡ ಮನೆಯನ್ನು ಕಟ್ಟಿಕೊಂಡ. ರಾಜನ ಅನುಗ್ರಹಕ್ಕೂ ಪಾತ್ರನಾದ. ರಾಜನು ತಂಬುಲನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಗೌರವದ ಸ್ಥಾನವನ್ನು ನೀಡಿದ. ಆದರೆ ತಾನು ಹಿಂದೆ ಮಾಡಿದ ಕಳ್ಳತನ ಅವನ ಮನಸ್ಸನ್ನು ಸದಾ ಕೊರೆಯುತ್ತಿತ್ತು. ಅವನು ಅದನ್ನು ಮರೆಯಲು ಸದಾ ದಾನ ಧರ್ಮಗಳನ್ನು ಮಾಡಲು ಆರಂಭಿಸಿದ. ಹೀಗೆಯೇ ಸ್ವಲ್ಪ ಕಾಲ ಕಳೆಯಿತು. ರಾಜನ ಆಸ್ಥಾನಕ್ಕೆ ಒಬ್ಬ ಹೊಸ ವಿದ್ವಾಂಸರು ಬಂದು ಸೇರಿಕೊಂಡರು. ಅವರು ಮಲೆನಾಡಿನವರೆಂದು ತಿಳಿದು ತಂಬುಲನಿಗೆ ದಿಗಿಲಾಯಿತು. ತಂಬುಲನು ಅವರನ್ನು ತನ್ನ ಮನೆಗೆ ಗೌರವದಿಂದ ಕರೆಸಿಕೊಂಡನು. ಅವರು ತಾನು ಕಳ್ಳತನ ಮಾಡಿದ್ದ ಶಾನುಭೋಗರ ಮಗನೆಂದು ತಂಬುಲನಿಗೆ ತಕ್ಷಣ ಗೊತ್ತಾಯಿತು. ವಿದ್ವಾಂಸರಿಗೂ ತಂಬುಲನ ಗುರುತು ಸಿಕ್ಕಿತು. ತಂಬುಲನು ವಿದ್ವಾಂಸರಿಗೆ ತನ್ನ ಮನೆಯಲ್ಲಿ ಒಳ್ಳೆಯ ಊಟ ಹಾಕಿ ಘನವಾಗಿ ಸತ್ಕರಿಸಿದ. ಊಟದ ನಂತರ ಎಲೆ ಅಡಕೆಯ ಜೊತೆ ಹರಿವಾಣದಲ್ಲಿ 2 ಚಿನ್ನದ ಆನೆಗಳನ್ನಿಟ್ಟು ವಿದ್ವಾಂಸರಿಗೆ ಉಡುಗೊರೆಯಾಗಿ ನೀಡಿದ. ಆಗ ಆ ವಿದ್ವಾಂಸರು ನಗುತ್ತಾ, ತಂಬುಲರೇ, ನೀವು ಬಹಳ ಹಿಂದೆ ನಮ್ಮ ಹಳ್ಳಿಯಲ್ಲಿ ಅಡಕೆಯನ್ನು ಕದ್ದು ಮಾನ ಕಳೆದುಕೊಂಡಿದ್ದಿರಿ. ಆಗ ಹೋದ ಮಾನವು ಈಗ ಈ ಆನೆಯನ್ನು ಕೊಟ್ಟರೆ ಮರಳಿ ಬರುವುದೆಂದು ತಿಳಿದಿದ್ದೀರಾ ಎಂದು ಪ್ರಶ್ನಿಸಿದರು. ತಂಬುಲನು ದೀನನಾಗಿ, ವಿದ್ವಾಂಸರೇ, ಆಗ ನಾನು ಕೆಟ್ಟ ಕೆಲಸ ಮಾಡಿದ್ದು ನಿಜ. ಅದು ಇಂದಿಗೂ ನನ್ನನ್ನು ಕಾಡುತ್ತಿದೆ. ನಾನು ಈಗ ಒಳ್ಳೆಯವನಾಗಿ ತುಂಬ ಮರ್ಯಾದೆಯಿಂದ ಬಾಳುತ್ತಿದ್ದೇನೆ. ನೀವು ಈ ಆನೆಯ ಉಡುಗೊರೆಯನ್ನು ಸ್ವೀಕರಿಸಿ ನನ್ನ ಹೆಸರು ಕೆಡಿಸದೆ ಬದುಕಲು ಬಿಡಿ ಎಂದು ಅವರಿಗೆ ನಮಸ್ಕರಿಸಿದ. ವಿದ್ವಾಂಸರು ಅದಕ್ಕೆ ಒಪ್ಪಿ ಅವನು ನೀಡಿದ ಆನೆಯ ಉಡುಗೊರೆ ಪಡೆದು ಅಲ್ಲಿಂದ ತೆರಳಿದರು. ಆದರೆ ತಂಬುಲನು ಅಡಕೆಯನ್ನು ಕದ್ದದ್ದು, ವಿದ್ವಾಂಸರಿಗೆ ಆನೆಯ ಉಡುಗೊರೆ ನೀಡಿದ್ದು, ಎಲ್ಲವೂ ಹೇಗೋ ಕರ್ಣಾಕರ್ಣಿಕೆಯಾಗಿ ಹಬ್ಬಿ ಎಲ್ಲರಿಗೂ ಗೊತ್ತಾಯಿತು. ತಂಬುಲನು ಅವಮಾನವು ತಾಳಲಾರದೆ ಆ ರಾಜ್ಯವನ್ನು ಬಿಟ್ಟು ಎತ್ತಲೋ ಹೊರಟು ಹೋದ. ಆಮೇಲೆ ಅವನು ಏನಾದನೋ ಯಾರಿಗೂ ತಿಳಿಯದು. ಈ ಕಥೆಯೇ ಮುಂದೆ ಅಡಕೆ ಕದ್ದಾಗ ಹೋದ ಮಾನ ಆನೆ ಕೊಟ್ಟರೆ ಬಂದೀತೆ ಎಂಬ ಗಾದೆ ಮಾತಾಗಿ ಇಂದಿಗೂ ಜನಪ್ರಿಯವಾಗಿದೆ. ಹಳ್ಳಿಯ ಜನ ಎಲೆ ಅಡಕೆ ಬಾಯಿಗೆ ಹಾಕಿ ತಂಬೂಲ ಎಂದು ಹೇಳುತ್ತಾ ಅವನಿಗೆ ಉಗಿದುದರ ನೆನಪಾಗಿ ಇಂದಿಗೂ ಮಲೆನಾಡಿನಲ್ಲಿ ಎಲೆ ಅಡಕೆಗೆ ತಾಂಬೂಲ ಎನ್ನುತ್ತಾರೆ. ಈ ಕಥೆಯ ಸಂದೇಶ: ಒಮ್ಮೆ ಕಳೆದು ಹೋದ ಮಾನವನ್ನು ಹಣ, ದ್ರವ್ಯ ಅಥವಾ ಉಡುಗೊರೆಯಿಂದ ಮರಳಿ ತರುವುದಕ್ಕೆ ಸಾಧ್ಯವಿಲ್ಲ. ಸದಾ ಸತ್ಯ, ಮಾನ ಮತ್ತು ನೈತಿಕತೆಗಳನ್ನೇ ಜೀವನದ ಮೂಲತತ್ವಗಳಾಗಿ ಸ್ವೀಕರಿಸಬೇಕು. ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ. ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ. ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ.